ನೋಡಿ 9th one ಏನ್ ಕೊಟ್ಟಿದ್ದಾರೆ. 100 surnames were randomly picked up from a local telephone directory and a frequency distribution of the number of letters in the English alphabets in the surnames was found as follows ಅಂತ ಇಲ್ಲಿ ಡಾಟಾ ಕೊಟ್ಟಿದ್ದಾರೆ. ಕೊಟ್ಟು ಏನ್ ಕೇಳಿದ್ದಾರೆ ನೋಡಿ, ಡ್ರಾ ಎ ಹಿಸ್ಟೋಗ್ರಾಮ್ ಟು ಡಿಪಿಕ್ಟ್ ದ ಗಿವನ್ ಇನ್ಫಾರ್ಮೇಶನ್ ಅಂತ. ಅಂದ್ರೆ ಹಿಸ್ಟೋಗ್ರಾಮ್ ಡ್ರಾ ಮಾಡಿ ಡಾಟಾನ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನೊಂದು ಕ್ವಶನ್ ಏನ್ ಕೇಳಿದರೆ, ರೈಟ್ ದ ಕ್ಲಾಸ್ ಇಂಟರ್ವೆಲ್ ಇನ್ ವಿಚ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸರ್ನೇಮ್ಸ್ ಲೈ ಅಂತ ಹೇಳಿದ್ದಾರೆ. ಓಕೆ, ಈಗ ನೋಡಿ ಡಾಟಾ ಏನ್ ಕೊಟ್ಟಿದ್ದಾರೆ. 1 to 4 6 ಇದಾವೆ, 4 to 6 30 ಇದಾವೆ, 6 to 8 44 ಇದಾವೆ, 8 to 12 16 ಇದಾವೆ, 12 to 24 ಇದಾವೆ. ಅಂದ್ರೆ ಇಲ್ಲಿ ನೋಡಿ ಇಂಟರ್ವಲ್ ಸೇಮ್ ಇದೆನಾ. 4 - 1 3 ಬರುತ್ತೆ, 6 - 4 2 ಬರುತ್ತೆ, 8 - 6 2 ಬರುತ್ತೆ, 12 - 8 4 ಬರುತ್ತೆ. ಅಂದ್ರೆ ಕ್ಲಾಸ್ ಇಂಟರ್ವಲ್ ಸೇಮ್ ಇಲ್ಲ. ಸೊ ಸೇಮ್ ಇಲ್ದಾಗ ನಾವೇನ್ ಮಾಡ್ಬೇಕಾಗತ್ತೆ, ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡ್ಕೋಬೇಕು ಅಲ್ವಾ. ಸೊ ನಾವು ಇಲ್ಲಿ ಕ್ಲಾಸ್ ವಿಡ್ತ್ ಬರ್ಕೊಳ್ಳೋಣ. ಕ್ಲಾಸ್ ವಿಡ್ತ್ ಎಷ್ಟಾಗುತ್ತೆ, 4 - 1 3, 6 - 4 2, 8 - 6 2, 12 - 8 4, 20 - 12 8. ಓಕೆ, ಇದು ಕ್ಲಾಸ್ ವಿಡ್ತ್ ಆದ್ರೆ ಈಗ ನಾವು ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡ್ಕೋಬೇಕು. ಲೆಂತ್ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಏನು, ಫ್ರೀಕ್ವೆನ್ಸಿ ಅಪಾನ್ ಕ್ಲಾಸ್ ವಿಡ್ತ್ into minimum class width. ಮಿನಿಮಮ್ ಕ್ಲಾಸ್ ವಿಡ್ತ್. ಈಗ ಫ್ರೀಕ್ವೆನ್ಸಿ ಅಂದ್ರೆ ಇದೇ ಆಯ್ತು ಫ್ರೀಕ್ವೆನ್ಸಿ. ಓಕೆ, ಈಗ ಮಾಡೋಣ. ಲೆಂತ್ ಅಂದ್ರೆ ಫ್ರೀಕ್ವೆನ್ಸಿ ಅಂದ್ರೆ 6 ಇದೆ, ಕ್ಲಾಸ್ ವಿಡ್ತ್ ಎಷ್ಟಿದೆ 3 ಇದೆ. ಮಿನಿಮಮ್ ಕ್ಲಾಸ್ ವಿಡ್ತ್, ಮಿನಿಮಮ್ ಅಂದ್ರೆ ಇದ್ರಲ್ಲಿ ಯಾವ್ದು ಮಿನಿಮಮ್ ಇದೆ, ಕಡಿಮೆ ಯಾವ್ದಿದೆ 2 ಇದೆ ಅಲ್ವಾ. ಸೊ ಅದೇ ಮಿನಿಮಮ್ ಕ್ಲಾಸ್ ವಿಡ್ತ್ ಆಯ್ತು. ಈ ಸೆಕೆಂಡಿಗೆ 30 ಅಪಾನ್ ಕ್ಲಾಸ್ ವಿಡ್ತ್ 2 ಇದೆ, ಮಿನಿಮಮ್ ಕ್ಲಾಸ್ ವಿಡ್ತ್ ಕೂಡ 2. ಅದೇ ರೀತಿ ಥರ್ಡ್ ಒನ್ 44 ಅಪಾನ್ 2, ಮಿನಿಮಮ್ ಕ್ಲಾಸ್ ವಿಡ್ತ್ ಕೂಡ 2. ಇದು 16 ಅಪಾನ್ ಕ್ಲಾಸ್ ವಿಡ್ತ್ 4 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 2. ಅದೇ ರೀತಿ ಇದು 4 ಅಪಾನ್ 8 ಕ್ಲಾಸ್ ವಿಡ್ತ್ ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 2. ಸೊ ಕ್ಯಾನ್ಸಲೇಷನ್ ಮಾಡಿದಾಗ ನೋಡಿ 3 1s 3, 2s 2 2s 4 ಬಂತು. ಅದೇ ರೀತಿ ಇಲ್ಲಿ 2 2 ಕ್ಯಾನ್ಸಲ್ ಆಯ್ತು, 30 ಬಂತು. ಇಲ್ಲಿನೂ 2 2 ಕ್ಯಾನ್ಸಲ್ ಆಯ್ತು, 44 ಬಂತು. ಇಲ್ಲಿ 4 1s 4 4s 4 2s 8 ಬಂತು. ಇಲ್ಲಿ 2 1s 2 4s, ಇಲ್ಲಿ 4 4 ಕ್ಯಾನ್ಸಲ್. ಸೊ ಏನ್ ಬಂತು, 1 ಬಂತು. ಓಕೆ, ದಿಸ್ ಇಸ್ ದ ಲೆಂತ್ ಆಫ್ ರೆಕ್ಟಾಂಗಲ್. ಈಗ ನಾವು ಗ್ರಾಫ್ ಹಿಸ್ಟೋಗ್ರಾಮ್ ಮಾಡೋಣ. ನೋಡಿ ಇಲ್ಲಿ ನಂಬರ್ ಆಫ್ ಲೆಟರ್ಸ್, ಇಲ್ಲಿ ಲೆಂತ್ ಆಫ್ ರೆಕ್ಟಾಂಗಲ್ ಇಲ್ಲಿ ಬರ್ಕೊಂಡಿದೀನಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಓಕೆ, ಈಗ ನೋಡಿ ಇಲ್ಲಿ ಇಂಟರ್ವೆಲ್ 2 ಇಂದ ತಗೊಳ್ಳೋಣ. ಓಕೆ, 2 4 6 8 10 12 14 16 18 20 20 ವರೆಗೆ ಇದೆ ಅಲ್ವಾ. ಸೊ 20 ವರೆಗೆ ತಗೊಳ್ಳಿ. ಇದು ಫಿಕ್ಸೆಡ್ ಅಲ್ವಾ, ಅದಕ್ಕೆ ಎಕ್ಸ್ ಆಕ್ಸಿಸ್ ತಗೊಂಡಿದ್ದೀನಿ. ಇದು ನಂಬರ್ ಆಫ್ ಲೆಟರ್ಸ್. ಇನ್ನು ಇದು ನಂಬರ್ ಆಫ್ ಸರ್ನೇಮ್ಸ್. ಇಲ್ಲಿ ಕ್ಲಾಸ್ ಇಂಟರ್ವಲ್ 4 ತಗೊಳ್ಳೋಣ, ಯಾಕಂದ್ರೆ 44 ವರ್ಗೆ ಅಂದ್ರೆ ತುಂಬಾ ಲೆಂತ್ ಆಗುತ್ತಲ್ವಾ. ಸೊ 4 8 12 16 20 24 28 32 36 40 44 ಇಲ್ಲಿದೆ 44. ಓಕೆ, ಈಗ ನೋಡಿ 1 to 4 ಎಷ್ಟಿದೆ ಲೆಂತ್ ಆಫ್ ರೆಕ್ಟಾಂಗಲ್ 4. 1 to 4 ಅಂದ್ರೆ ಇಲ್ಲಿ ನೋಡಿ 0 to 2 ಮಧ್ಯೆ 1 ಬರುತ್ತಲ್ವಾ, ಇದು 1. 1 to 4 ಅಂದ್ರೆ ಬೇಸ್ ಇಲ್ಲಿಗೆ ಆಯ್ತು 1 to 4. ಓಕೆ, ಲೆಂತ್ ಆಫ್ ರೆಕ್ಟಾಂಗಲ್ ಎಷ್ಟಿದೆ 4 ಇದೆ. ಸೊ 4 ಇಲ್ಲಿದೆ. ನಾವು ಈ ರೀತಿ ಹಾಕೊಳ್ಳೋಣ. 1 to 4 ಬೇಸ್, ಹೈಟ್, ಲೆಂತ್ ಆಫ್ ರೆಕ್ಟಾಂಗಲ್ 4. ನೆಕ್ಸ್ಟ್ 4 to 6 ಎಷ್ಟಿದೆ 30. 4 to 6 ಅಂದ್ರೆ ಬೇಸ್ ಇದಾಯ್ತು 30. 30 ಅಂತಂದ್ರೆ
28 32 ಮಧ್ಯೆ ಬರುತ್ತಲ್ವಾ 30. ಸೊ ಈಗ ಜಾಯಿನ್ ಮಾಡೋಣ ಅದಕ್ಕೆ. ಈಗ 4 to 6 ಅಲ್ವಾ, ಸೊ 6ಗೂ ಮತ್ತೆ ನಾವು ಈ ರೀತಿ ಮಾಡಬೇಕು. ನೆಕ್ಸ್ಟ್ 6 to 8. 6 to 8 ಬೇಸ್ ಇದಾಯ್ತು. ಎಷ್ಟಿದೆ ಲೆಂತ್ ಆಫ್ ರೆಕ್ಟಾಂಗಲ್? 44. 44 ಅಂತಂದ್ರೆ ನೋಡಿ ಇಲ್ಲಿ ಬರುತ್ತೆ 44 ಅಲ್ವಾ, 40 44. ಸೊ ನಿಮ್ಗೆ ಗ್ರಾಫ್ ಬುಕ್ ಅಲ್ಲಿ ಅಕ್ಯುರೇಟ್ ಆಗಿ ಬರುತ್ತೆ. ಓಕೆ, 6 to 8 ಬೇಸ್ ಇಲ್ಲಿದೆ. ನೆಕ್ಸ್ಟ್ 8 to 12. 8 to 12 ಇಲ್ಲಿ ಆಯ್ತು ಬೇಸು. ಲೆಂತ್ ಆಫ್ ರೆಕ್ಟಾಂಗಲ್ ಎಷ್ಟಿದೆ? 8. 8 ಅಂದ್ರೆ ಇಲ್ಲಿ ಬಂತು ನೋಡಿ 8. ಬೇಸ್ 8 to 12 ಅಲ್ವಾ, ಸೊ ಇಲ್ಲಿ 12 ಬರುತ್ತೆ. ಸೊ 12 ಇಂದ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ, 8ಗೆ ಇಲ್ಲಿ ಜಾಯಿನ್ ಮಾಡ್ಕೊಂಡ್ವಿ. ನೆಕ್ಸ್ಟ್ 12 to 20. 12 to 20 ಅಂದ್ರೆ ಫುಲ್ ಇಲ್ಲಿಂದ ಇಲ್ಲಿವರೆಗೂ ಬೇಸ್. ಎಷ್ಟಿದೆ ಲೆಂತ್ ಆಫ್ ರೆಕ್ಟಾಂಗಲ್? 1. 1 ಅಂದ್ರೆ ನೋಡಿ 0 to 4 ಇದರಲ್ಲಿ 4 ಪಾರ್ಟ್ಸ್ ಅಂದ್ರೆ ಇಲ್ಲಿ 4 ಇದ್ರೆ ಅದರಲ್ಲಿ 1 ಪಾರ್ಟ್ ಇಲ್ಲಿಗೆ. ಓಕೆ, ಇದನ್ನು ಇಲ್ಲಿಗೆ. ಗ್ರಾಫ್ ಬುಕ್ ಅಲ್ಲಿನೂ ಲೈನ್ಸ್ ಕೊಟ್ಟಿರ್ತಾರೆ ನೋಡ್ರಿ. ಕರೆಕ್ಟ್ ಈ ರೀತಿ ಮಾಡಿ. ಇದು ನಂಬರ್ ಆಫ್ ಸರ್ನೇಮ್ಸ್, ಈ ಲೈನ್. ಓಕೆ, ಇದು ನಂಬರ್ ಆಫ್ ಲೆಟರ್ಸ್. ಓಕೆ, ಹಿಸ್ಟೋಗ್ರಾಮ್ ಮಾಡಿ ಡಾಟಾನ ರೆಪ್ರೆಸೆಂಟ್ ಮಾಡಿ. ಅದರಲ್ಲಿ ಇನ್ನೊಂದು ಕ್ವಶನ್ ಏನ್ ಕೇಳಿದ್ದಾರೆ? ರೈಟ್ ದ ಕ್ಲಾಸ್ ಇಂಟರ್ವಲ್ ಇನ್ ವಿಚ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸರ್ನೇಮ್ಸ್ ಲೈ ಅಂತ. ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸರ್ನೇಮ್ಸ್ ಎಷ್ಟಿದಾವೆ? ಇಲ್ಲಿ 44 ಅಲ್ವಾ ಹೈಯೆಸ್ಟ್. ಸೊ ಯಾವ ಕ್ಲಾಸ್ ಇಂಟರ್ವಲ್ ನಲ್ಲಿ ಬರ್ತಾ ಇದೆ? ಇದು 6 to 8. ಸೊ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಬಂದು ಕ್ಲಾಸ್ ಇಂಟರ್ವಲ್ 6 to 8 in which the maximum number of surnames lie. ಓಕೆ, ಇದಾಗಿತ್ತು ಎಕ್ಸರ್ಸೈಸ್ ಎಲ್ಲ ಕಂಪ್ಲೀಟ್ ಆಯ್ತು. ಈಗ ಎಕ್ಸಾಂಪಲ್ಸ್ ಮಾಡಿ.